ಹೆಲೋ, ನಾನು ಮತ್ತು ಅಪ್ಪ ಇವತ್ತು ನಾಗಪಟ್ಟಣ ಸದಾಶಿವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ನಿನ್ನೆ ರಾತ್ರಿ ನಾನು ಮಲಗುವಾಗ ಹೇಳಿದ್ದೆ ನಾನು ಒಬ್ಬಳೇ ಹೋಗ್ತೇನೆ, ತೊಂದರೆ ಇಲ್ಲ, ನೀವು ಬರಬೇಕಂತ ಇಲ್ಲ ಅಂತ. ಯಾಕಂತಂದರೆ ಮನೇಲಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ರು, ಹಾಗಾಗಿ ಅಪ್ಪ ಬಂದದ್ದು ಖುಷಿನೇ ನನಗೆ. ಬಟ್ ನನ್ನನ್ನು ಯಾಕೆ ಒಬ್ಬಳೇ ಬಿಟ್ಟಿಲ್ಲ ಅಂತ ಹೇಳಿ ಮುಂದೆ ಹೋಗುವಾಗ ಹೇಳ್ತೇನೆ. ನನಗೆ 2 ವೀಲರ್ ಲೈಸೆನ್ಸ್ ಇದೆ ಆಯಿತಾ. ಕಾಲೇಜ್ ಟೈಮಿಂದನೇ ನಾನು 2 ವೀಲರ್ ತೊಗೊಂಡು ಹೋಗ್ತಾ ಇದ್ದೆ. ಅಂತೂ ಕೂಡ ರೋಡಲ್ಲಿ ಸ್ವಲ್ಪ ಮಣ್ಣು ತೆಗೆದು ಹಾಕಿದ್ರು ಅಂತಂದರೆ ನನ್ನನ್ನು ಒಬ್ಬಳನ್ನಂತೂ ಬಿಡಲ್ಲ. ನೋಡಿ ಅಷ್ಟೇ ಮಣ್ಣು ತೆಗೆದು ಹಾಕಿದ್ರು. ಹಾಗೆ ನನಗೆ ಹೋಗುವಷ್ಟು ಜಾಗ ಇತ್ತು ಅಲ್ಲಿ, ಅಂತೂ ಕೂಡ ನನ್ನನ್ನು ಒಬ್ಬಳನ್ನೇ ಬಿಟ್ಟಿಲ್ಲ. ನನಗೆ ಸಣ್ಣದರಲ್ಲಿ ಮಾಡಿದ ಕಿತಾಪತಿ ಎಲ್ಲ ನೆನಪಾಗ್ತಾ ಇತ್ತು. ನನಗೆ ಅಪ್ಪನ ಜೊತೆ ಹೋಗೋದಂದರೆ ಭಾರಿ ಇಷ್ಟ. ಸಣ್ಣದರಲ್ಲೆಲ್ಲ ಅವ್ರು ನನ್ನನ್ನು ಬಿಟ್ಟೇ ಹೋಗೋದು. ನಾನು ಡ್ರಾಮಾ ಎಲ್ಲ ಮಾಡ್ತಾಯಿದ್ದೆ, ಹತ್ಕೊಂಡೆಲ್ಲ ಬೈಕಲ್ಲಿ ಹೋದೆಲ್ಲ ಉಂಟು, ಆ ಥರ ಎಲ್ಲ ಮಾಡ್ತಾಯಿದ್ದೆ. ದೇವಸ್ಥಾನಕ್ಕೆ ಹೋಗುವಾಗ ನಂಗೆ ಅಲ್ಲಿ ಕೂಡ ಬೈಕಲ್ಲಿ ಸಿಕ್ತು ಅಪ್ಪನ ಕೈಯಿಂದ. ಯಾಕಂತಂದರೆ ವೀಡಿಯೋ ಮಾಡ್ತಾಯಿದ್ದೆ. ಅವ್ರು ಯಾಕೆ ಬೈತಾರೆ ಅಂತಂದರೆ ಬೇರೆಯವ್ರು ನಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೋಸ್ಕರ. ನನಗೇನು ಬೇಜಾರಾಗಲಿಲ್ಲ, ಮಲ್ಲಜ್ಜಿ ಅಂತ ಹೇಳಿ ನೆಗಡಿ ಸರಿ ಮಾಡಿಕೊಂಡೆ ಅಷ್ಟೇ. ಹಾಗೆ ದೇವಸ್ಥಾನ ಒಳಗಡೆ ಹೋದೆ. ಅಪ್ಪ ಅಮ್ಮ ಇದ್ದಾರಲ್ವಾ, ಮಕ್ಕಳು ಚೆಂದ ಇರಬೇಕಂತ ಹೇಳೋ ಕಾರಣಕ್ಕೋಸ್ಕರ ನಮ್ಮ ಹೆಸರಲ್ಲಿ ಮಾತ್ರ ಪೂಜೆ ಮಾಡಿಸ್ತಾರೆ, ಅವ್ರ ಹೆಸರಲ್ಲಂತೂ ಪೂಜೆ ಮಾಡಿಸೋದೇ ಇಲ್ಲ. ಅಪ್ಪಮ್ಮನ ಬಗ್ಗೆ ಇನ್ನೇನು ಹೇಳೋದು ನೋಡಿ. ಹಾಗೆ ಮನೆಗೆ ಹೋಗ್ತಾ ಇದ್ದೇವೆ. ಪ್ರತಿಯೊಬ್ಬ ಮಗಳಿಗೇನು ತನ್ನ ತಂದೆ ಹೀರೋನೇ ಅಂತ ಹೇಳೋದು ಸುಳ್ಳಲ್ಲ. ಹಾಗೆ ಹೋಗ್ತಾ ಇದ್ದೇವೆ, ನಾನು ಅಪ್ಪ ಜಾಲಿ ರೈಡ್. ಮತ್ತು ಮನೆಗೆ ರೀಚ್ ಆಗ್ತಾ ಬಂದು ಒಂದು ಫೋಟೋ ತೆಕ್ಕೊಂಡ್ವಿ.